ಹಾಯ್ ನಮಸ್ತೆ ಎಲ್ರಿಗೂ. ನಾನು ಇವತ್ತು ತೋರಿಸ್ತಾ ಇರೋದು ಇದು ಕಾರ್ಚಿಕಾಯಿ ಅಂತಾರೆ. ಇದನ್ನು ರೊಟ್ಟಿನಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಾಗಲಕಾಯಿ ಥರ ಸ್ವಲ್ಪ ಕಹಿ ಇರುತ್ತೆ. ಇದನ್ನ ಹಂಚಲ್ಲಿ ಹಾಕಿ ಹಾಗಲಕಾಯಿ ಥರನೇ ಡ್ರೈ ಫ್ರೈ ಮಾಡಿದ್ರೆ ಆಯಿತು. ಇನ್ನು ಮಕ್ಕಳಿಗೆ ಇದು ಕಹಿ ಇರೋದ್ರಿಂದ ಇಷ್ಟ ಆಗಲ್ಲ, ಹಾಗಾಗಿ ಮಕ್ಕಳಿಗೆ ಅಂತೇಳಿ ಬಾಯ್ಲ್ಡ್ ಎಗ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡೆಲ್ಲ ಆದಮೇಲೆ ಎಣ್ಣೆ ಕಾಯ್ಸೋಕ್ಕಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಅಷ್ಟೇ, ಮಸಾಲೆ ಏನು ಹಾಕೋಂಗಿಲ್ಲ. ಇಷ್ಟು ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ನನಗಂತೂ ಇದು ಫುಲ್ ಫೇವ್ರೇಟು. ಇದನ್ನು ಮಾಡಿದ ದಿನ ಫುಲ್ ದಿನ ಎಲ್ಲ ಅದೇ ತಿಂತಾ ಇರ್ತೀನಿ, ಮತ್ತು ಉಳಿದ್ರೆ ನೆಕ್ಸ್ಟ್ ಡೇಗೂ ಕೂಡ ಅದನ್ನೇ ತಿಂತೀನಿ. ಇನ್ನು ಈ ಸೀಸನ್ ಇರುವಾಗ ಏನಾದರೂ ಅಮ್ಮ ನಮ್ಮೂರಿಗೆ ಬಂದರೆ ಸೇರಷ್ಟು ತೊಗೊಂಡು ಬಂದುಬಿಡ್ತಾರೆ. ಫ್ರಿಜ್ಜಲ್ಲಿ ಇಟ್ಟು ತಿಂತೀವಿ. ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟಾಕ್ ಇಡಬೇಕಂದ್ರೆ ಅದನ್ನೇನು ಕ್ಲೀನ್ ಮಾಡಬಾರ್ದು. ನಾವು ತೊಗೊಂಡು ಬಂದಾಗ ಹೆಂಗಿರುತ್ತೆ ಹಂಗೆ ಅದನ್ನು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಆರಾಮಾಗಿ ಒಂದು 15 ದಿನ ಇರುತ್ತೆ. ಹೊಟ್ಟೆ ಏನು ಒಡೆದೋಗಲ್ಲ. ಹಾಗೆ ಎಗ್ ಬಾಯ್ಲ್ ಮಾಡೋಕ್ಕೆ ಇಡುವಾಗ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕೋದ್ರಿಂದ ಎಗ್ಗುಗಳು ಒಡೆದೋಗಲ್ಲ, ಮತ್ತು ಪೀಲ್ ಮಾಡುವಾಗ ಈಸಿಯಾಗಿ ತೆಗಿಬೋದು.